ಬಾಂಬಿನ ಸದ್ದಿಗೆ ಹೆದರುವಂತ ಜೀವಗಳು ನಾವಲ್ಲ. ಗುಡ್, ವೆರಿ ಗುಡ್. ಶಿವರಾತ್ರಿ ದಿನವೇ ಮತ್ತೆ ನಾವು ಕೆಫೆಯನ್ನು ಶುರು ಮಾಡ್ತೀವಿ. ಕೆಫೆ ಮಾಲೀಕ ರಾಘವೇಂದ್ರ ರಾವ್ ತುಂಬಾ ಅದ್ಭುತವಾದಂತ ಮಾತನಾಡಿದ್ದಾರೆ. ಬೇಕು ಈ ರೀತಿ ಒಂದು ಧೈರ್ಯ. ಇಂಥ ದುಶ್ಮನಗಳು ಬರ್ತಾನೆ ಇರ್ತಾರೆ, ಬರಲಿ ಬಿಡಿ. ನಾವು ಕೆಫೆಯನ್ನು ಓಪನ್ ಮಾಡ್ತೀವಿ, ಶಿವರಾತ್ರಿ ದಿವಸ ಓಪನ್ ಮಾಡ್ತೀವಿ. ಎಲ್ಲಿ ಬಿದ್ದಿದ್ದೀವೋ ಅಲ್ಲಿಂದಲೇ ಹೇಳ್ತೀವಿ. ವಂಡರ್ಫುಲ್. ಬಾಂಬಿನ ಸದ್ದಿಗೆ ಬೆದರುವ ಜೀವಗಳಲ್ಲ ನಾವು. ಇಂಥ ಅದ್ಭುತವಾದ ಮಾತು ನೋಡಿ. ಬನ್ನಿ, ಓನರ್ ರಾಘವೇಂದ್ರ ರಾವ್ ಏನು ಹೇಳ್ತಾರೆ ನೋಡೋಣ. ಇದು ಒಂಥರ ಮುನ್ನೆಚ್ಚರಿಕೆ ತಗೊಳ್ಬೇಕು ನಾವೆಲ್ಲ. ನಾವು ಇಂಡಿಯಾ ಇಸ್ ಗ್ರೋಯಿಂಗ್. ಇಂಥ ದುಶ್ಮನಗಳು ಬಂದೇ ಬರ್ತಾರೆ ನಮ್ಮ ಹೋಗ್ಬೇಕಾದ್ರೆ. ಇದೆಲ್ಲ ಒಂಥರ ನಮಗೆ ಪಾಟ್ ಹೋಲ್ಸ್ ಇದ್ದಾಗ ನಮ್ಮ ಲೈಫಲ್ಲಿ ಇವರೆಲ್ಲ ಇರಬೇಕು. ಚಾಲೆಂಜ್ ಮಾಡೋಣ, ಫೇಸ್ ಮಾಡೋಣ, ಬರಲಿ, ಯಾರು ಬರ್ತಾರೆ ಬರಲಿ, ನೋಡೇ ಬಿಡೋಣ. ಇವ್ರು ನಮ್ಮನ್ನು ಎಷ್ಟು ತುಳಿಬೇಕು ಅಂತ ನೋಡ್ತಾರೆ, ನಾವು ಅಷ್ಟು ಮೇಲೆ ಎದ್ದು ಹೇಳ್ತೀವಿ ನಾವು. ಶುಕ್ರವಾರ ಆಗಿದೆ ಇನ್ಸಿಡೆಂಟ್. ಇದು ನಿನ್ನೆ ಬರೋ ಶುಕ್ರವಾರ ಶಿವರಾತ್ರಿ. ಆ ಶಿವರಾತ್ರಿ ದಿನ ನಮ್ಮ ಏನೊಂದು ಪುನರ್ಜನ್ಮ ಆಗುತ್ತೆ ರಾಮೇಶ್ವರಂದು. ಇನ್ನೂ ಒಂದು 100ರಷ್ಟು ಎನರ್ಜಿ ತಗೊಂಡು ನಾವು ಮೇಲೆ ಎದ್ದು ಹೇಳ್ತೀವಿ ನಾವೆಲ್ಲ. ಪ್ರತಿಯೊಬ್ಬರು ನೀವು ಶುಕ್ರವಾರ ಬರಬೇಕು, ನೀವು ನನಗೆ ಸಹಾಯ ಮಾಡಬೇಕು ಇದನ್ನ ಇನಾಗ್ರೇಷನ್ ಮಾಡ್ಕೊಳ್ಳಿಕ್ಕೆ. ಇದು ಪ್ರತಿಯೊಬ್ಬ ಭಾರತೀಯನು ಮುಂದಕ್ಕೆ ಹೋಗ್ಬೇಕಾದ್ರೆ ಏನಾದ್ರೂ ಚಾಲೆಂಜ್ ಬಂದ್ರೆ ನಾವೆಲ್ಲ ಇದ್ದೀರಿ ಅಂತ ತೋರಿಸೋದಕ್ಕೆ ನಾವೆಲ್ಲ ಸೇರ್ಲೇಬೇಕಿದು. ಪ್ರತಿಯೊಬ್ಬರು ಒಬ್ಬರೊಬ್ರು ನಾವು ಕಷ್ಟಕ್ಕೊಬ್ರು ನಾವು ಆಗ್ಲೇಬೇಕು ನಾವು. ಇದು ಒಂಥರ ಮುನ್ನೆಚ್ಚರಿಕೆ ಬೇಕು. ನಿಜಕ್ಕೂ ಇಂಥ ಒಂದು ಕಾನ್ಫಿಡೆನ್ಸ್ ಬೇಕು. ಯಾಕಂದರೆ ಇಂಥ ಒಂದು ವಿಶ್ವಾಸ ಇರಬೇಕು. ಅದಮ್ಮ ವಿಶ್ವಾಸ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಆತ್ಮಬಲಂ ಬಲಂ ಬಲಂ ಅನ್ನುವಂಥ ಒಂದು ಮಾತಿದೆ. ಇಂಥ ಬಲ ಇದ್ದರೆ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ರಾಘವೇಂದ್ರ ರಾವ್, ಖಂಡಿತವಾಗ್ಲೂ ನೀವು ಗೆಲ್ತೀರಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಖಂಡಿತವಾಗ್ಲೂ ಏನಂದರೆ ಇಡೀ ಸಮಾಜ ನಿಮ್ಮ ಜೊತೆಗೆ ಇರುತ್ತೆ. ಬನ್ನಿ, ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಜಗದೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ, ರಾಘವೇಂದ್ರ ಅವರ ಮಾತನ್ನು ನಾನು ಉಲ್ಲೇಖಿಸ್ತಾನೆ ಹೇಳ್ತೀನಿ. ಇಂಥ 10 ಬಂದರೂ ಕೂಡ ನಾವು ಜಗ್ಗಲ್ಲ ಅನ್ನುವಂಥ ಮಾತು. ಹೀಗಾಗಿ ಏನು ಅಂದರೆ, ಹೋದ ಶುಕ್ರವಾರ ಈ ರೀತಿ ಆಗಿದೆ, ಮುಂದಿನ ಶುಕ್ರವಾರ ನಾವು ಕೆಫೆನ್ ಓಪನ್ ಮಾಡ್ತೀವಿ ಅಂತ. ವೆರಿ ಗುಡ್, ಅದ್ಭುತವಾದಂಥ ಮಾತನ್ನು ಹೇಳಿದ್ರು. ನಂಬರ್ 1, ಯಾಕಂದರೆ ಈ ರೀತಿ ಗೊಡ್ಡೆ ಹೆದರಿಕೆಗಳಿಗೆ ಬೆದರಿಕೆಗಳಿಗೆ ಜಗ್ಗಿದ್ರೆ ಇದು ಜೀವನ ಆಗಲ್ಲ ಬಿಡಿ. ಸಮಾಜನ ಉಳಿಯಲ್ಲ, ದೇಶನ ಉಳಿಯಲ್ಲ, ಪ್ರಶ್ನೆ ಬೇರೆ. ಹೀಗಾಗಿ ಇದನ್ನೆಲ್ಲ ಹಿಮ್ಮೆಟ್ಟಿಸಿ ಮುಂದಕ್ಕೆ ಹೋಗ್ತಾನೆ ಇರಬೇಕು. ನಂಬರ್ 1. ನಂಬರ್ 2, ಈತನ ಬಗ್ಗೆ ಯಾವ್ಯಾವ ವಿವರಗಳು ಪತ್ತೆಯಾಗಿದೆ ಇನ್ನೂ ಕೂಡ ಪೊಲೀಸರು ಕಣ್ಣಿಗೆ ಬಿಟ್ಕೊಂಡು ಹುಡುಕ್ತಾ ಇದ್ದಾರೆ. ರಾಜಕಾರಣಿಗಳು ಹೇಳ್ತಾ ಇದ್ದಾರೆ ಇವತ್ತು ನಾವು ಅರೆಸ್ಟ್ ಮಾಡ್ತೀವಿ, ನಾಳೆ ಅರೆಸ್ಟ್ ಮಾಡ್ತೀವಿ ಅಂತ. ಇನ್ನೂ ಕೂಡ ಆತನ ಸುಳಿವಿಲ್ಲ. ಈ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂಗೆ ಏನೇನು ನಡೀತಾ ಇದೆ ಜಗದೀಶ್? ಖಂಡಿತ ರಂಗನಾಥ್, ಮೊದಲನೇದಾಗಿ ಇಲ್ಲಿ ನಡೆದಿರುವಂತಹ ಒಂದು ಸ್ಫೋಟ ಪ್ರಕರಣ ಏನಿದೆ, ಇದು ಭಯೋತ್ಪಾದನೆಯ ಚಟುವಟಿಕೆನ ಅಥವಾ ಯಾವುದಾದ್ರೂ ರಾಮೇಶ್ವರಂ ಕೆಫೆಯ ವಿರುದ್ಧವಾಗಿ ಒಂದು ಪಿತೂರಿ ಆಗಿತ್ತ ಅನ್ನುವಂತಹ ಹಲವು ಅನುಮಾನಗಳು ಕೂಡ ಮೂಡಿತ್ತು. ಆ 2 ಅನುಮಾನಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಸ್ಫೋಟದ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಭಯೋತ್ಪಾದನೆಯ ಚಟುವಟಿಕೆಯಲ್ಲಿ ಹೆಚ್ಚು ಜನ ಇಲ್ಲಿ ಸೇರ್ತಾರೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಸ್ಫೋಟಕ ವಸ್ತುವನ್ನ ಇಟ್ಟು ಒಂದು ಬ್ಲಾಸ್ಟ್ ಮಾಡುವಂಥ ಒಂದು ಸಂಚು ರೂಪಿಸಿತ್ತು ಅನ್ನುವಂಥ ಒಂದು ವಿಚಾರ ಕೂಡ ಕೇಳಿ ಬರುವಂಥದ್ದು. ಮತ್ತೊಂದು ಕಡೆ ರಾಮೇಶ್ವರಂ ಕೆಫೆ ಸಾಕಷ್ಟು ಬೆಳೆದಿದೆ, ಸಾಕಷ್ಟು ಆರ್ಥಿಕ ವಹಿವಾಟು ಕೂಡ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಡೌನ್ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಉದ್ದೇಶ ಪೂರ್ವಕವಾಗಿ ಯಾರೋ ಒಂದು ಈ ರೀತಿಯಾದಂಥ ಒಂದು ಚಟುವಟಿಕೆ ಮಾಡಿದ್ರ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಒಂದು ಸ್ಫೋಟ ಸಂಭವಿಸಿದೆಯಾ ಅನ್ನುವಂಥ ಒಂದು ವಿಚಾರ ಕೂಡ ಕೇಳಿ ಬಂದಿತ್ತು. ಆ ನಿಟ್ಟಲ್ಲಿ ಈಗ ಮಾಲೀಕರು ಏನು ಶಿವರಾತ್ರಿ ದಿನ ನಾವು ಓಪನ್ ಮಾಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಅವ್ರು ಹೇಳಿರುವ ಮಾತು ಕೂಡ ಅದೇ ರೀತಿಯಲ್ಲೇ, ನಾವು ಯಾವತ್ತೂ ಕೂಡ ಕೆಳಗೆ ಬಂದಿಲ್ಲ, ನಾವು ಇನ್ನೂ ಕೂಡ ಮೇಲೆ ಎದ್ದೊಳ್ತೀವಿ, ಒಬ್ರು ನಮ್ಮನ್ನು ಪುಲ್ ಮಾಡಿದಷ್ಟು ನಾವಿನ್ನೂ ಮೇಲ್ಗಡೆ ಬರ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಈಗ ಈ ಪ್ರಕರಣದ ತನಿಖೆಯನ್ನು ನೋಡೋದಾದ್ರೆ, ಈಗಾಗಲೇ 3 ದಿನ ಮುಗಿದು ಇವತ್ತು 4ನೇ ದಿನಕ್ಕೆ ಕಾಲಿಡ್ತಾ ಇದೆ. ಇನ್ನೂ ಕೂಡ ಆ ಶಂಕಿತ ವ್ಯಕ್ತಿ ಯಾರು ಅನ್ನುವಂಥದ್ದು ಪತ್ತೆ ಆಗಿಲ್ಲ. ಮೊದಲನೇದಾಗಿ ಅಲ್ಲಿ ಸ್ಫೋಟಕ ವಸ್ತುವನ್ನ ಇಟ್ಟಿರುವಂತಹ ಒಂದು ವ್ಯಕ್ತಿ ಆ CCTVಯಲ್ಲಿ ಇರುವಂತಹ ಒಬ್ಬ ಶಂಕಿತ ಅನ್ನುವಂಥ ವಿಚಾರ ಇರುವಂಥದ್ದು. ಆದರೆ ಆ CCTVಯಲ್ಲಿ ಇದ್ದಂತಹ ವ್ಯಕ್ತಿ ಯಾರು ಇಲ್ಲಿವರೆಗೂ ಕೂಡ ಕ್ಲೂ ಸಿಕ್ಕಿಲ್ಲ. ಹಲವು ಆಯಾಮದ ತನಿಖೆ ಮಾಡಲಾಗ್ತಾ ಇದೆ. ಕೇವಲ 300 ಮೀಟರ್ ಸುತ್ತಳತೆ ಅಂದ್ರೆ ರಾಮೇಶ್ವರಂ ಕೆಫೆಯ 1 ಕಿಲೋಮೀಟರ್ ಸುತ್ತಮುತ್ತ, ಅಂದ್ರೆ ಆತ ಬಂದಿರುವಂತ ಒಂದು ಡಿಸ್ಟೆನ್ಸ್ ಇರ್ಬೋದು, ಆತ ಹೋಗಿರುವಂತ ಒಂದು ಡಿಸ್ಟೆನ್ಸ್ ಇರ್ಬೋದು. ಆತ ಬಸ್ನಲ್ಲಿ ಬರ್ತಾನೆ, ಇಲ್ಲಿ ಓಡಾಡ್ತಾನೆ, ಇಲ್ಲೊಂದು ಸ್ಫೋಟಕ ವಸ್ತು ಇಡ್ತಾನೆ, ಇದಾದ ಬಳಿಕ ಹೋಗಿ ಮತ್ತೆ ಹೋಗ್ತಾನೆ, ಬಸ್ ಹತ್ತಾನೆ. ಅದಾದ್ಮೇಲೆ ಆತ ಎಲ್ಲಿಗೆ ಹೋದ? ಪ್ರಶ್ನೆಗೆ ಉತ್ತರ ಇಲ್ಲ. ಕೇವಲ ಇಲ್ಲಿರುವಂಥ ಒಂದು CCTVಗಳು ಮಾತ್ರ ಲಭ್ಯ ಆಗಿರುವಂಥದ್ದು. ಜೊತೆಗೆ ಆತ ಏನು ಬಸ್ನಲ್ಲಿ ಪ್ರಯಾಣ ಮಾಡಿದಂತಹ CCTV ಏನಿರ್ಬೋದು ಅವುಗಳನ್ನ ವಶಕ್ಕೆ ಪಡೆದುಕೊಂಡು ಒಂದು ತನಿಖೆಯನ್ನ ಮಾಡಲಾಗಿದೆ. ಸಾಕಷ್ಟು ಶಂಕಿತ ವ್ಯಕ್ತಿಗಳು ಅಂತ ಕರೆದುಕೊಂಡು ಬಂದು ಅವ್ರನ್ನ ವಿಚಾರಣೆಯನ್ನ ಮಾಡಲಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ಆರೋಪಿ ಯಾರು ಅನ್ನುವಂಥದ್ದು ಕೂಡ ಪತ್ತೆ ಆಗಿಲ್ಲ. ಇನ್ನು ಮಂಗಳೂರಿನ ಬ್ಲಾಸ್ಟ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ನ ಬ್ಲಾಸ್ಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಈ ಪ್ರಕರಣ ಸಾಮ್ಯತೆ ಇದೆ. ಯಾಕಂದ್ರೆ ಓರ್ವ ವ್ಯಕ್ತಿಯೇ ಬರೋದು, ಬಾಂಬನ್ನ ಇಡೋದು, ಜೊತೆಗೆ ಸ್ಫೋಟಿಸೋದು, ಈ ರೀತಿಯಾದಂಥ ಸಾಮ್ಯತೆ ಇದೆ.
ಹೀಗಾಗಿ ಇಂಟರ್ಲಿಂಕ್ ಇರುವಂತ ಒಂದು ಅನುಮಾನ ಇದೆ. Okay. ಈಗಾಗಲೇ ಶಾರಿಕ್ ನ ವಿಚಾರಣೆ ಕೂಡ ಮಾಡ್ಲಾಗ್ತಾ ಇದೆ. Yes, yes. ಜೊತೆಗೆ ಈಗಾಗಲೇ ಈ ಪ್ರಕರಣ NIA ಕೂಡ ವರ್ಗಾವಣೆ ಆಗಿರೋದ್ರಿಂದಾಗಿ ಇನ್ನು ಕೆಲವೇ ದಿನಗಳಲ್ಲಿ NIA ಕೂಡ Yes, ಇನ್ನೆರಡು ದಿನದಲ್ಲಿ ಅಖಾಡಕ್ಕೆ ಇಳಿಯುವಂತ ಸಾಧ್ಯತೆ ಇದೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಜಗದೀಶ್.